ಮಾತನ್ನೇ ಹೇಳಿದ್ದಾರೆ, ಅಂದ್ರೆ ಬಹಿರಂಗವಾಗಿ ಹೇಳಿದ್ದಾರೆ. ನೋಡಿ, ಅಂದ್ರೆ ಸರ್ಕಾರನ ಬೀಳಿಸುವುದು ಅಂದ್ರೆ ಸರ್ಕಾರ ಬೀಳಿಸ್ಬಿಟ್ಟು ಏನಾಗಬೇಕಾಗಿದೆ? ಚುನಾವಣೆಗೆ ಹೋಗಿ ರೆಡಿ ಇಲ್ಲ ಬಿಜೆಪಿ. ಓಕೆ, ಸರ್ಕಾರ ಬೀಳಿಸಿದ್ರೆ ಸರ್ಕಾರ ತಮ್ದಾಗಬೇಕು, ಅಲ್ಲಿಂದ ಕಿತ್ತು ಇಲ್ಲಿ ಹೊಸ ಗವರ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಮಹಾರಾಷ್ಟ್ರದಲ್ಲಿ ಏನಾಗಿತ್ತು? ಎನ್ಸಿಪಿ, ಕಾಂಗ್ರೆಸ್ ಮತ್ತು ಶಿವಸೇನಾ ಎಲ್ಲ ಸೇರಿ ಗವರ್ಮೆಂಟ್ ಮಾಡಿತು. ಎನ್ಸಿಪಿ ಇಂದ 40 ಜನರನ್ನು ಕರ್ಕೊಂಡ್ಬಂದ್ರು ಅಮಿತ್ ಶಾ. ಆಮೇಲೆ ಶಿವಸೇನಾ ಠಾಕ್ರೆಯಿಂದ ಠಾಕ್ರೆ ಬಣದಿಂದ ಒಂದು 40 ಜನರನ್ನು ಏಕನಾಥ್ ಶಿಂದೆಯನ್ನು ಕರ್ಕೊಂಡ್ಬಂದ್ರು. ಅದರಿಂದ ಅಜಿತ್ ಪವಾರ್ ಅವರನ್ನ ಕರ್ಕೊಂಡ್ಬಂದು ಬಿಜೆಪಿ ಸರ್ಕಾರ ರಚನೆ ಆಯಿತು. ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದರು. ಈಗ ಇಲ್ಲಿ ಸರ್ಕಾರ ಬೀಳಿಸಬೇಕು ಅಂತಂದ್ರೆ ಹೇಗೆ? ಕಾಂಗ್ರೆಸ್ ಇಂದ ಕೆಲವರನ್ನು ಕರ್ಕೊಂಬರಕ್ಕಾಗತ್ತಾ? ಗೊತ್ತಿಲ್ಲ ನಮಗೆ. ಕರ್ಕೊಂಬಂದ್ರೆ ಎಷ್ಟು ಜನರನ್ನ ಕರ್ಕೊಂಬರ್ಬೇಕು? 57 ಜನರನ್ನ ಕರ್ಕೊಂಬರ್ಬೇಕು ಮಿನಿಮಮ್. ಅದಕ್ಕೆ ನಾನು ನಿನ್ನೆ ಹೇಳ್ತಾ ಇದ್ದೆ, ಕಾಂಗ್ರೆಸ್ನಲ್ಲಿ 34 ಲಿಂಗಾಯತ ಎಂಎಲ್ಎಗಳಿದ್ದಾರೆ, 23 ಒಕ್ಕಲಿಗ ಎಂಎಲ್ಎಗಳಿದ್ದಾರೆ, ಇಬ್ಬರು ಸೇರಿದ್ರೆ 57. ಇವ್ರು ಹೇಳ್ತಾ ಇದ್ರಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತೇಳಿ ಅವರೇನಾದ್ರು ರಾಜೀನಾಮೆ ಕೊಟ್ಟರೆ ಆಟೋಮೆಟಿಕಲಿ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಗವರ್ಮೆಂಟ್ ಮಾಡುತ್ತೆ. ಯಾಕಂತಂದ್ರೆ 66 ಪ್ಲಸ್ 18 ಎಷ್ಟಾಯ್ತು ಹೇಳಿ? 84. 140ರಿಂದ 57 ಮೈನಸ್ ಆದ್ರೆ ಎಷ್ಟಾಯ್ತು ಹೇಳಿ? 83. ಒಂದು ಅವ್ರು ಜಾಸ್ತಿ ಆದ್ರಲ್ಲ, ಅವ್ರು ಸರ್ಕಾರ ಮಾಡ್ತಾರೆ. ಅದೊಂದು ಈಕ್ವೇಶನ್. ಈಗ ನೋಡಿ, ಕಾಂಗ್ರೆಸ್ 140 ಇದೆ, ಬಿಜೆಪಿ 66 ಇದೆ, ಜೆಡಿಎಸ್ 18 ಇದೆ. ಕಾಂಗ್ರೆಸ್ ಬಳಿ ಬರೋಬ್ಬರಿ 140 ಶಾಸಕರ ಬೆಂಬಲವಿದೆ. ಅಂದ್ರೆ 27 ಶಾಸಕರು ಜಾಸ್ತಿನೇ ಇದ್ದಾರೆ. 140 ಶಾಸಕರಿದ್ರು ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅನ್ನುವಂತ ಭಯ ಇದೆ ಅಂತಂದ್ರೆ, ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ 66 ಶಾಸಕರಿದ್ದಾರೆ. ಜೆಡಿಎಸ್ ಶಾಸಕರ ಸಂಖ್ಯೆ 18ಕ್ಕೆ ಕುಸಿತ ಕಂಡಿದೆ. ಕಾಂಗ್ರೆಸ್ನ 50-60 ಶಾಸಕರು ಬಿಜೆಪಿಗೆ ಬರ್ತಾರಾ, ಅಥವಾ ಈ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ನಮಗೆ ಸರಿಯಾಗಿಲ್ಲ ಅಂತೇಳಿ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೊಟ್ಟರು ಕೂಡ ಅಷ್ಟು ಈಸಿ ಇಲ್ಲ. ಮತ್ತೆ ಬೈ ಎಲೆಕ್ಷನ್ ಆಗಬೇಕು. ಒಂದ್ ವೇಳೆ 60 ಜನ ಬಂದ್ರಪ್ಪ, ಸರ್ಕಾರ ಬಿದ್ದೋಗಿಲ್ಲ, ಬಿಜೆಪಿ ಸರ್ಕಾರ ರಚನೆ ಮಾಡ್ತಪ್ಪ. 60 ಜನ ಬಂದ್ರೆ ಕಡಿಮೆ ಆಗುತ್ತೆ. 60 ಜನ ಬಂದ್ರೆ ಎಷ್ಟಾಗುತ್ತೆ? ಮತ್ತೆ ಕಾಂಗ್ರೆಸ್ ಅವರು 80ಕ್ಕೆ ಕುಸಿತಾರೆ, ಇವರು 83, 84 ಇದ್ದಾರೆ. ಇವರು ಸರ್ಕಾರ ರಚನೆ ಮಾಡಿದ್ರು. 6 ತಿಂಗಳಲ್ಲಿ 60 ಕ್ಷೇತ್ರಗಳಿಗೆ ಚುನಾವಣೆ ನಡೀಬೇಕು. 60 ಕ್ಷೇತ್ರಗಳ ಪೈಕಿ ಅಟ್ಲೀಸ್ಟ್ 29 ಕ್ಷೇತ್ರಗಳನ್ನು ಗೆದ್ದು ಬರಬೇಕು. ಸಾಧ್ಯ ಇದೆಯಾ? ಈ ಉಪಚುನಾವಣೆಗೆ 60 ಕ್ಷೇತ್ರ ಉಪಚುನಾವಣೆಗೆ ಹಣ ಹೂಡುವ ನಾಯಕ ಯಾರು? ಕಳೆದ ಬಾರಿ ಯಡಿಯೂರಪ್ಪ ಇದ್ರು 17 ಕ್ಷೇತ್ರಗಳಲ್ಲಿ. ಅದು ಕೂಡ 17 ಕ್ಷೇತ್ರಗಳಲ್ಲಿ ಗೆಲ್ಸ್ಕೊಂಡ್ಬರಕ್ಕಾಗಿಲ್ಲ. ಕೇವಲ 17 ಕ್ಷೇತ್ರ ಯಡಿಯೂರಪ್ಪನಂತವರಿದ್ದು, ದುಡ್ಡು ಇದ್ದು. 60 ಜನ ಬಂದು ಯಾವ ನಾಯಕನ ಆಧಾರದ ಮೇಲೆ ಬಿಜೆಪಿಯಲ್ಲಿ ಯಾವ ನಾಯಕ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ 60 ಜನ ಬರ್ತಾರೆ? ಬಂದ್ರು ಕೂಡ ಅದಕ್ಕೆ ದುಡ್ಡು ಹಾಕೋರು ಯಾರು? ಒಂದ್ ವೇಳೆ ಗೆದ್ದು 29, ಯಡಿಯೂರಪ್ಪನವರಿಗೆ 17 ಜನರನ್ನು ಗೆಲ್ಲಿಸಕ್ಕಾಗಿಲ್ಲ, 29 ಜನರನ್ನು ಗೆಲ್ಲಿಸುವಂತಹ ಮಹಾನಾಯಕರು ಯಾರ್ಯಾರು ಬಿಜೆಪಿಯಲ್ಲಿ ಅಥವಾ ಜೆಡಿಎಸ್ನಲ್ಲಿ? ಆಯ್ತು, 60 ಜನ ಬಂದ್ರ ನಂತರ ಅವ್ರಿಗೇನಾದ್ರೂ ಕೊಡ್ಬೇಕಲ್ಲ, ಮಂತ್ರಿಗಿರಿ ಕೊಡ್ಬೇಕಲ್ಲ. ಟೋಟಲ್ ಮಂತ್ರಿಗಿರಿ ಕೊಡ್ಲಿಕ್ಕೆ ಆಗೋದೇ 34, ಅರ್ಧದಷ್ಟು ಅಂತ ಹೇಳಿದ್ರೆ ಒಂದು 15 ಬಿಜೆಪಿ ಅವರಿಗೆ ಕೊಡಬೇಕು. ಉಳಿದ 14 ಜನ, 29 ಜನ ಗೆದ್ರೆ 14 ಜನ ಮತ್ತೆ ಇವರು ಕೊಡಬೇಕು. ಸುಮ್ಮನೆ ಬಂದ್ಬಿಟ್ಟು ಹಾಳು ಮಾಡ್ಕೋತಾರ? ಇಲ್ಲ. ಯಾರೇನೇ ಹೇಳಿ ಮತ್ತೆ 5 ವರ್ಷ ಸಿದ್ದರಾಮಯ್ಯ ಸರ್ಕಾರ ಇದ್ದೇ ಇರುತ್ತೆ. ಆದ್ರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಡಿ ಕೆ ಶಿವಕುಮಾರ್ ಮುಂದುವರಿತಾರೆ, ಅದನ್ನ ನಾವು ಹೇಳಲಾರೆವು. ಕಾಂಗ್ರೆಸ್ ಅಂತೂ ಇರುತ್ತೆ. ಮಾತನ್ನೇ ಹೇಳಿದ್ದಾರೆ, ಅಂದ್ರೆ ಬಹಿರಂಗವಾಗಿ ಹೇಳಿದ್ದಾರೆ. ನೋಡಿ, ಅಂದ್ರೆ ಸರ್ಕಾರನ ಬೀಳಿಸುವುದು ಅಂದ್ರೆ ಸರ್ಕಾರ ಬೀಳಿಸ್ಬಿಟ್ಟು ಏನಾಗಬೇಕಾಗಿದೆ? ಚುನಾವಣೆಗೆ ಹೋಗಿ ರೆಡಿ ಇಲ್ಲ ಬಿಜೆಪಿ. ಓಕೆ, ಸರ್ಕಾರ ಬೀಳಿಸಿದ್ರೆ ಸರ್ಕಾರ ತಮ್ದಾಗಬೇಕು, ಅಲ್ಲಿಂದ ಕಿತ್ತು ಇಲ್ಲಿ ಹೊಸ ಗವರ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಮಹಾರಾಷ್ಟ್ರದಲ್ಲಿ ಏನಾಗಿತ್ತು? ಎನ್ಸಿಪಿ, ಕಾಂಗ್ರೆಸ್ ಮತ್ತು ಶಿವಸೇನಾ ಎಲ್ಲ ಸೇರಿ ಗವರ್ಮೆಂಟ್ ಮಾಡಿತು. ಎನ್ಸಿಪಿ ಇಂದ 40 ಜನರನ್ನು ಕರ್ಕೊಂಡ್ಬಂದ್ರು ಅಮಿತ್ ಶಾ. ಆಮೇಲೆ ಶಿವಸೇನಾ ಠಾಕ್ರೆಯಿಂದ ಠಾಕ್ರೆ ಬಣದಿಂದ ಒಂದು 40 ಜನರನ್ನು ಏಕನಾಥ್ ಶಿಂದೆಯನ್ನು ಕರ್ಕೊಂಡ್ಬಂದ್ರು. ಅದರಿಂದ ಅಜಿತ್ ಪವಾರ್ ಅವರನ್ನ ಕರ್ಕೊಂಡ್ಬಂದು ಬಿಜೆಪಿ ಸರ್ಕಾರ ರಚನೆ ಆಯಿತು. ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದರು. ಈಗ ಇಲ್ಲಿ ಸರ್ಕಾರ ಬೀಳಿಸಬೇಕು ಅಂತಂದ್ರೆ ಹೇಗೆ? ಕಾಂಗ್ರೆಸ್ ಇಂದ ಕೆಲವರನ್ನು ಕರ್ಕೊಂಬರಕ್ಕಾಗತ್ತಾ? ಗೊತ್ತಿಲ್ಲ ನಮಗೆ. ಕರ್ಕೊಂಬಂದ್ರೆ ಎಷ್ಟು ಜನರನ್ನ ಕರ್ಕೊಂಬರ್ಬೇಕು? 57 ಜನರನ್ನ ಕರ್ಕೊಂಬರ್ಬೇಕು ಮಿನಿಮಮ್. ಅದಕ್ಕೆ ನಾನು ನಿನ್ನೆ ಹೇಳ್ತಾ ಇದ್ದೆ, ಕಾಂಗ್ರೆಸ್ನಲ್ಲಿ 34 ಲಿಂಗಾಯತ ಎಂಎಲ್ಎಗಳಿದ್ದಾರೆ, 23 ಒಕ್ಕಲಿಗ ಎಂಎಲ್ಎಗಳಿದ್ದಾರೆ, ಇಬ್ಬರು ಸೇರಿದ್ರೆ 57. ಇವ್ರು ಹೇಳ್ತಾ ಇದ್ರಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತೇಳಿ ಅವರೇನಾದ್ರು ರಾಜೀನಾಮೆ ಕೊಟ್ಟರೆ ಆಟೋಮೆಟಿಕಲಿ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಗವರ್ಮೆಂಟ್ ಮಾಡುತ್ತೆ. ಯಾಕಂತಂದ್ರೆ 66 ಪ್ಲಸ್ 18 ಎಷ್ಟಾಯ್ತು ಹೇಳಿ? 84. 140ರಿಂದ 57 ಮೈನಸ್ ಆದ್ರೆ ಎಷ್ಟಾಯ್ತು ಹೇಳಿ? 83. ಒಂದು ಅವ್ರು ಜಾಸ್ತಿ ಆದ್ರಲ್ಲ, ಅವ್ರು ಸರ್ಕಾರ ಮಾಡ್ತಾರೆ. ಅದೊಂದು ಈಕ್ವೇಶನ್. ಈಗ ನೋಡಿ, ಕಾಂಗ್ರೆಸ್ 140 ಇದೆ, ಬಿಜೆಪಿ 66 ಇದೆ, ಜೆಡಿಎಸ್ 18 ಇದೆ. ಕಾಂಗ್ರೆಸ್ ಬಳಿ ಬರೋಬ್ಬರಿ 140 ಶಾಸಕರ ಬೆಂಬಲವಿದೆ. ಅಂದ್ರೆ 27 ಶಾಸಕರು ಜಾಸ್ತಿನೇ ಇದ್ದಾರೆ. 140 ಶಾಸಕರಿದ್ರು ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅನ್ನುವಂತ ಭಯ ಇದೆ ಅಂತಂದ್ರೆ, ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ 66 ಶಾಸಕರಿದ್ದಾರೆ,
ಜೆಡಿಎಸ್ ಶಾಸಕರ ಸಂಖ್ಯೆ 18ಕ್ಕೆ ಕುಸಿತ ಕಂಡಿದೆ. ಕಾಂಗ್ರೆಸ್ನ 50-60 ಶಾಸಕರು ಬಿಜೆಪಿಗೆ ಬರ್ತಾರಾ ಅಥವಾ ಈ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ನಮಗೆ ಸರಿಯಾಗಿಲ್ಲ ಅಂತೇಳಿ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೊಟ್ಟರು ಕೂಡ ಅಷ್ಟು ಈಸಿ ಇಲ್ಲ. ಮತ್ತೆ ಬೈ ಎಲೆಕ್ಷನ್ ಆಗಬೇಕು. ಒಂದ್ ವೇಳೆ 60 ಜನ ಬಂದ್ರಪ್ಪ, ಸರ್ಕಾರ ಬಿದ್ದೋಯ್ತಪ್ಪ, ಬಿದ್ದೋಗಿಲ್ಲ, ಬಿಜೆಪಿ ಸರ್ಕಾರ ರಚನೆ ಮಾಡ್ತಪ್ಪ, 60 ಜನ ಬಂದ್ರೆ ಕಡಿಮೆ ಆಗುತ್ತೆ. 60 ಜನ ಬಂದ್ರೆ ಎಷ್ಟಾಗುತ್ತೆ? ಮತ್ತೆ ಕಾಂಗ್ರೆಸ್ ಅವರು 80ಕ್ಕೆ ಕುಸಿತಾರೆ, ಇವರು 83-84 ಇದ್ದಾರೆ. ಇವರು ಸರ್ಕಾರ ರಚನೆ ಮಾಡಿದ್ರು. 6 ತಿಂಗಳಲ್ಲಿ 60 ಕ್ಷೇತ್ರಗಳಿಗೆ ಚುನಾವಣೆ ನಡೀಬೇಕು. 60 ಕ್ಷೇತ್ರಗಳ ಪೈಕಿ ಅಟ್ಲೀಸ್ಟ್ 29 ಕ್ಷೇತ್ರಗಳನ್ನು ಗೆದ್ದು ಬರಬೇಕು. ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಈ ಉಪಚುನಾವಣೆಗೆ 60 ಕ್ಷೇತ್ರ ಉಪಚುನಾವಣೆಗೆ ಹಣ ಹೂಡುವ ನಾಯಕ ಯಾರು? ಕಳೆದ ಬಾರಿ ಯಡಿಯೂರಪ್ಪ ಇದ್ರು 17 ಕ್ಷೇತ್ರಗಳಲ್ಲಿ. ಅದು ಕೂಡ 17 ಕ್ಷೇತ್ರಗಳಲ್ಲಿ ಗೆಲ್ಸ್ಕೊಂಡ್ಬರಕ್ಕಾಗಿಲ್ಲ. ಕೇವಲ 17 ಕ್ಷೇತ್ರ ಯಡಿಯೂರಪ್ಪನಂತವರಿದ್ದು, ದುಡ್ಡು ಇದ್ದು. 60 ಜನ ಬಂದು ಯಾವ ನಾಯಕನ ಆಧಾರದ ಮೇಲೆ ಬಿಜೆಪಿಯಲ್ಲಿ ಯಾವ ನಾಯಕ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ 60 ಜನ ಬರ್ತಾರೆ. ಬಂದ್ರು ಕೂಡ ಅದಕ್ಕೆ ದುಡ್ಡು ಹಾಕೋರು ಯಾರು? ಒಂದ್ ವೇಳೆ ಗೆದ್ದು 29 ಯಡಿಯೂರಪ್ಪನವರಿಗೆ 17 ಜನನ ಗೆಲ್ಲಿಸಕ್ಕಾಗಿಲ್ಲ, 29 ಜನನ ಗೆಲ್ಲಿಸುವಂತಹ ಮಹಾನಾಯಕರು ಯಾರ್ಯಾರು ಬಿಜೆಪಿಯಲ್ಲಿ ಅಥವಾ ಜೆಡಿಎಸ್ನಲ್ಲಿ? ಆಯ್ತು, 60 ಜನ ಬಂದ್ರು. ಬಂದ್ರ ನಂತರ ಅವ್ರಿಗೇನಾದ್ರೂ ಕೊಡ್ಬೇಕಲ್ಲ, ಮಂತ್ರಿಗಿರಿ ಕೊಡ್ಬೇಕಲ್ಲ. ಟೋಟಲ್ ಮಂತ್ರಿಗಿರಿ ಕೊಡ್ಲಿಕ್ಕೆ ಆಗೋದೇ 34. ಅರ್ಧದಷ್ಟು ಅಂತ ಹೇಳಿದ್ರೆ ಒಂದು 15 ಬಿಜೆಪಿಯವರಿಗೆ ಕೊಡಬೇಕು. ಉಳಿದ 14 ಜನ, 29 ಜನ ಗೆದ್ರೆ 14 ಜನ ಮತ್ತೆ ಇವ್ರು ಕೊಡಬೇಕು. ಸುಮ್ಮನೆ ಬಂದ್ಬಿಟ್ಟು ಹಾಳು ಮಾಡ್ಕೋತಾರ? ಇಲ್ಲ. ಯಾರೇನೇ ಹೇಳಿ ಮತ್ತೆ 5 ವರ್ಷ ಸಿದ್ದರಾಮಯ್ಯ ಸರ್ಕಾರ ಇದ್ದೇ ಇರುತ್ತೆ. ಆದ್ರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಡಿ ಕೆ ಶಿವಕುಮಾರ್ ಮುಂದುವರಿತಾರ, ಅದನ್ನ ನಾವು ಹೇಳಲಾರೆವು. ಕಾಂಗ್ರೆಸ್ ಅಂತೂ ಇರುತ್ತೆ ಮುಂದೆ ಹೇಳಿದ್ದಾರೆ, ಅಂದ್ರೆ ಬಹಿರಂಗವಾಗಿ ಹೇಳಿದ್ದಾರೆ. ನೋಡಿ, ಅಂದ್ರೆ ಸರ್ಕಾರನ ಬೀಳಿಸೋದು ಅಂದ್ರೆ ಸರ್ಕಾರ ಬೀಳಿಸ್ಬಿಟ್ಟು ಏನಾಗಬೇಕಾಗಿದೆ? ಚುನಾವಣೆಗೆ ಹೋಗಿ ರೆಡಿ ಇಲ್ಲ ಬಿಜೆಪಿ. ಓಕೆ, ಸರ್ಕಾರ ಬೀಳಿಸಿದ್ರೆ ಸರ್ಕಾರ ತಮ್ದಾಗಬೇಕು. ಅಲ್ಲಿಂದ ಕಿತ್ತು ಇಲ್ಲಿ ಹೊಸ ಗವರ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಮಹಾರಾಷ್ಟ್ರದಲ್ಲಿ ಏನಾಗಿತ್ತು? ಎನ್ಸಿಪಿ, ಕಾಂಗ್ರೆಸ್ ಮತ್ತು ಶಿವಸೇನಾ ಎಲ್ಲ ಸೇರಿ ಗವರ್ಮೆಂಟ್ ಮಾಡಿತು. ಎನ್ಸಿಪಿ ಇಂದ 40 ಜನರನ್ನು ಕರ್ಕೊಂಡ್ಬಂದ್ರು ಅಮಿತ್ ಶಾ. ಆಮೇಲೆ ಶಿವಸೇನಾ ಠಾಕ್ರೆಯಿಂದ ಠಾಕ್ರೆ ಬಣದಿಂದ ಒಂದು 40 ಜನರನ್ನು ಏಕನಾಥ್ ಶಿಂದೆಯನ್ನು ಕರ್ಕೊಂಡ್ಬಂದ್ರು. ಅದರಿಂದ ಅಜಿತ್ ಪವಾರ್ ಅವರನ್ನ ಕರ್ಕೊಂಡ್ಬಂದು ಬಿಜೆಪಿ ಸರ್ಕಾರ ರಚನೆ ಆಯಿತು. ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದರು. ಈಗ ಇಲ್ಲಿ ಸರ್ಕಾರ ಬೀಳಿಸಬೇಕು ಅಂತಂದ್ರೆ ಹೇಗೆ? ಕಾಂಗ್ರೆಸ್ ಇಂದ ಕೆಲವರನ್ನು ಕರ್ಕೊಂಬರಕ್ಕಾಗತ್ತಾ? ಗೊತ್ತಿಲ್ಲ ನಮಗೆ. ಕರ್ಕೊಂಬಂದ್ರೆ ಎಷ್ಟು ಜನರನ್ನ ಕರ್ಕೊಂಬರ್ಬೇಕು? 57 ಜನರನ್ನ ಕರ್ಕೊಂಬರ್ಬೇಕು ಮಿನಿಮಮ್. ಅದಕ್ಕೆ ನಾನು ನಿನ್ನೆ ಹೇಳ್ತಾ ಇದ್ದೆ, ಕಾಂಗ್ರೆಸ್ನಲ್ಲಿ 34 ಲಿಂಗಾಯತ ಎಂಎಲ್ಎಗಳಿದ್ದಾರೆ, 23 ಒಕ್ಕಲಿಗ ಎಂಎಲ್ಎಗಳಿದ್ದಾರೆ. ಇಬ್ಬರು ಸೇರಿದ್ರೆ 57. ಇವ್ರು ಹೇಳ್ತಾ ಇದ್ರಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತೇಳಿ ಅವರೇನಾದ್ರು ರಾಜೀನಾಮೆ ಕೊಟ್ಟರೆ ಆಟೋಮೆಟಿಕಲಿ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಗವರ್ಮೆಂಟ್ ಮಾಡುತ್ತೆ. ಯಾಕೆಂತಂದ್ರೆ 66 + 18 ಎಷ್ಟಾಯ್ತು ಹೇಳಿ? 84. 140ರಿಂದ 57 ಮೈನಸ್ ಆದ್ರೆ ಎಷ್ಟಾಯ್ತು ಹೇಳಿ? 83. ಒಂದು ಅವ್ರು ಜಾಸ್ತಿ ಆದ್ರಲ್ಲ, ಅವ್ರು ಸರ್ಕಾರ ಮಾಡ್ತಾರೆ. ಅದೊಂದು ಈಕ್ವೇಶನ್. ಈಗ ನೋಡಿ, ಕಾಂಗ್ರೆಸ್ 140 ಇದೆ, ಬಿಜೆಪಿ 66 ಇದೆ, ಜೆಡಿಎಸ್ 18 ಇದೆ. ಕಾಂಗ್ರೆಸ್ ಬಳಿ ಬರೋಬ್ಬರಿ 140 ಶಾಸಕರ ಬೆಂಬಲವಿದೆ. ಅಂದ್ರೆ 27 ಶಾಸಕರು ಜಾಸ್ತಿನೇ ಇದ್ದಾರೆ. 140 ಶಾಸಕರಿದ್ರು ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅನ್ನುವಂತ ಭಯ ಇದೆ ಅಂತಂದ್ರೆ, ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ 66 ಶಾಸಕರಿದ್ದಾರೆ. ಜೆಡಿಎಸ್ ಶಾಸಕರ ಸಂಖ್ಯೆ 18ಕ್ಕೆ ಕುಸಿತ ಕಂಡಿದೆ. ಕಾಂಗ್ರೆಸ್ನ 50-60 ಶಾಸಕರು ಬಿಜೆಪಿಗೆ ಬರ್ತಾರಾ ಅಥವಾ ಈ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ನಮಗೆ ಸರಿಯಾಗಿಲ್ಲ ಅಂತೇಳಿ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೊಟ್ಟರು ಕೂಡ ಅಷ್ಟು ಈಸಿ ಇಲ್ಲ. ಮತ್ತೆ ಬೈ ಎಲೆಕ್ಷನ್ ಆಗಬೇಕು. ಒಂದ್ ವೇಳೆ 60 ಜನ ಬಂದ್ರಪ್ಪ, ಸರ್ಕಾರ ಬಿದ್ದೋಯ್ತಪ್ಪ, ಬಿದ್ದೋಗಿಲ್ಲ, ಬಿಜೆಪಿ ಸರ್ಕಾರ ರಚನೆ ಮಾಡ್ತಪ್ಪ, 60 ಜನ ಬಂದ್ರೆ ಕಡಿಮೆ ಆಗುತ್ತೆ. 60 ಜನ ಬಂದ್ರೆ ಎಷ್ಟಾಗುತ್ತೆ? ಮತ್ತೆ ಕಾಂಗ್ರೆಸ್ ಅವರು 80ಕ್ಕೆ ಕುಸಿತಾರೆ, ಇವರು 83-84 ಇದ್ದಾರೆ. ಇವರು ಸರ್ಕಾರ ರಚನೆ ಮಾಡಿದ್ರು. 6 ತಿಂಗಳಲ್ಲಿ 60 ಕ್ಷೇತ್ರಗಳಿಗೆ ಚುನಾವಣೆ ನಡೀಬೇಕು. 60 ಕ್ಷೇತ್ರಗಳ ಪೈಕಿ ಅಟ್ಲೀಸ್ಟ್ 29 ಕ್ಷೇತ್ರಗಳನ್ನು ಗೆದ್ದು ಬರಬೇಕು. ಸಾಧ್ಯ ಇದೆಯಾ? ಈ ಉಪಚುನಾವಣೆಗೆ 60 ಕ್ಷೇತ್ರ ಉಪಚುನಾವಣೆಗೆ ಹಣ ಹೂಡುವ ನಾಯಕ ಯಾರು? ಕಳೆದ ಬಾರಿ ಯಡಿಯೂರಪ್ಪ ಇದ್ರು 17 ಕ್ಷೇತ್ರಗಳಲ್ಲಿ. ಅದು ಕೂಡ 17 ಕ್ಷೇತ್ರಗಳಲ್ಲಿ ಗೆಲ್ಸ್ಕೊಂಡ್ಬರಕ್ಕಾಗಿಲ್ಲ. ಕೇವಲ 17 ಕ್ಷೇತ್ರ ಯಡಿಯೂರಪ್ಪನಂತವರಿದ್ದು, ದುಡ್ಡು ಇದ್ದು. 60 ಜನ ಬಂದು ಯಾವ ನಾಯಕನ ಆಧಾರದ ಮೇಲೆ ಬಿಜೆಪಿಯಲ್ಲಿ ಯಾವ ನಾಯಕ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ 60 ಜನ ಬರ್ತಾರೆ. ಬಂದ್ರು ಕೂಡ ಅದಕ್ಕೆ ದುಡ್ಡು ಹಾಕೋರು ಯಾರು? ಒಂದ್ ವೇಳೆ ಗೆದ್ದು 29 ಯಡಿಯೂರಪ್ಪನವರಿಗೆ 17 ಜನನ ಗೆಲ್ಲಿಸಕ್ಕಾಗಿಲ್ಲ, 29 ಜನನ ಗೆಲ್ಲಿಸುವಂತಹ ಮಹಾನಾಯಕರು ಯಾರ್ಯಾರು ಬಿಜೆಪಿಯಲ್ಲಿ ಅಥವಾ ಜೆಡಿಎಸ್ನಲ್ಲಿ? ಆಯ್ತು, 60 ಜನ ಬಂದ್ರು. ಬಂದ್ರ ನಂತರ ಅವ್ರಿಗೇನಾದ್ರೂ ಕೊಡ್ಬೇಕಲ್ಲ, ಮಂತ್ರಿಗಿರಿ ಕೊಡ್ಬೇಕಲ್ಲ. ಟೋಟಲ್ ಮಂತ್ರಿಗಿರಿ ಕೊಡ್ಲಿಕ್ಕೆ ಆಗೋದೇ 34. ಅರ್ಧದಷ್ಟು ಅಂತ ಹೇಳಿದ್ರೆ ಒಂದು 15 ಬಿಜೆಪಿಯವರಿಗೆ ಕೊಡಬೇಕು. ಉಳಿದ 14 ಜನ, 29 ಜನ ಗೆದ್ರೆ 14 ಜನ ಮತ್ತೆ ಇವ್ರು ಕೊಡಬೇಕು. ಸುಮ್ಮನೆ ಬಂದ್ಬಿಟ್ಟು ಹಾಳು ಮಾಡ್ಕೋತಾರ? ಇಲ್ಲ. ಯಾರೇನೇ ಹೇಳಿ ಮತ್ತೆ 5 ವರ್ಷ ಸಿದ್ದರಾಮಯ್ಯ ಸರ್ಕಾರ ಇದ್ದೇ ಇರುತ್ತೆ. ಆದ್ರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಡಿ ಕೆ ಶಿವಕುಮಾರ್ ಮುಂದುವರಿತಾರ, ಅದನ್ನ ನಾವು ಹೇಳಲಾರೆವು. ಕಾಂಗ್ರೆಸ್ ಅಂತೂ ಇರುತ್ತೆ.